ವೀಕ್ಷಕರೇ, ಇದು ದೇಶದ ಆಡಳಿತ ವ್ಯವಸ್ಥೆಯ ದುಸ್ಥಿತಿಯೋ ಅಥವಾ ರಾಜಕಾರಣಿಗಳ ಸ್ವಹಿತಾಸಕ್ತಿಯ ಪರಾಕಾಷ್ಠೆಯೋ ನೀವೇ ತೀರ್ಮಾನಿಸಬೇಕು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿ ಅದೇ ಸಾರ್ವಜನಿಕರ ಅನುಕೂಲಕ್ಕಾಗಿ ಮೀಸಲಾಗಿರುವ ಅನುಕೂಲಗಳು ಉದ್ಘಾಟನೆಯಾಗದ ಒಂದೇ ಒಂದು ಕಾರಣಕ್ಕೆ ಸಾರ್ವಜನಿಕ ಸೇವೆಯಿಂದ ದೂರ ಉಳಿಯುವ ಜೊತೆಗೆ ನಾಶವಾಗುವ ಹಂತಕ್ಕೆ ಮುಟ್ಟಿದೆ ಎಂದರೆ ನಮ್ಮ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಎಂಬುದನ್ನು ನೀವೇ ಊಹಿಸಬೇಕು. ಮನೆಯಲ್ಲಿರೋ ಚಾಕು ಪ್ರತಿನಿತ್ಯ ಬಳಸದಿದ್ದರೆ ತುಕ್ಕು ಹಿಡಿಯುತ್ತೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಆಸ್ತಿಗಳ ಬಳಕೆಯು ಎಂಬ ಕನಿಷ್ಠ ಜ್ಞಾನ ಇಲ್ಲದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಸೇವೆಯೊಂದು ಸಾರ್ವಜನಿಕರಿಂದ ದೂರ ಉಳಿದಿದೆ. ಇದಕ್ಕೆ ಕಾರಣ ಯಾರು ಎಂಬುದು ನಿಗೂಢವಾಗಿಯೇ ಇದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ನೇರ ಕಾರಣ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಇಷ್ಟಕ್ಕೂ ಏನು ಆ ವಿಚಾರ ಅಂತೀರಾ? ಇದು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆ. 100 ಹಾಸಿಗೆಗಳ ಬೃಹತ್ ಆಸ್ಪತ್ರೆಯಾಗಿದ್ದು, ಈ ಆಸ್ಪತ್ರೆ ಉದ್ಘಾಟನೆಯಾಗಿ 1 ದಶಕವೇ ಕಳೆದಿದೆ. ಇದೇ ಆಸ್ಪತ್ರೆಯಲ್ಲಿ ರೋಗಿಗಳು, ಹಿರಿಯ ನಾಗರಿಕರು, ವಿಕಲಚೇತನರ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಲಿಫ್ಟ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಈವರೆಗೂ ಲಿಫ್ಟ್ಗಳನ್ನು ಉದ್ಘಾಟನೆಯೇ ಮಾಡಿಲ್ಲ. ಇದರಿಂದ ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಹೋಗಲು ರೋಗಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಉದ್ಘಾಟನೆ ಆಗಿರೋದ್ರಿಂದ 1 ತಿಂಗಳು ಮತ್ತು 6 ತಿಂಗಳು ಮಾತ್ರ ಕೆಲಸ ಮಾಡಿದೆ. ಅಲ್ಲಿ ಕೂಡ ಒಬ್ಬ ಅಂಗವಿಕಲರ ಹೆಣ್ಣುಮಗುಕ್ಕೆ ನಾವು ಕೆಲಸ ಕೊಡಿಸಿದ್ದೀವಿ. ಲಿಫ್ಟ್ ರಿಪೇರ್ ಆದಮೇಲೆ ಆ ಲಿಫ್ಟನ್ನ ಯಾರೂ ಕೇರೆ ಮಾಡ್ತಾಯಿಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ. ರ್ಯಾಂಪ್ ವೀಲ್ ಇದೆ, ಆ ರ್ಯಾಂಪ್ ವೀಲ್ ಕೂಡ ನಮಗೆ ಹತ್ತಕ್ಕೆ ಆಗ್ತಾಯಿಲ್ಲ. ಸುಮಾರು ಬಾರಿ ನಾವು ಕಂಪ್ಲೇಂಟ್ನ DHO ಇರ್ಬೋದು, RM ಇರ್ಬೋದು, ಫೋನ್ ದೂರವಾಣಿ ಮುಖಾಂತರನೂ ಕಂಪ್ಲೇಂಟ್ ಮಾಡಿದ್ದೀವಿ. ರೀಸೆಂಟಾಗಿ ನಮ್ಮ ಸ್ನೇಹಿತರು KG ಸುಬ್ರಹ್ಮಣ್ಯಂ ಅಂತ ಆಪ್ರೇಷನ್ ಆಗಿದ್ದರು. ಆವಾಗ ಸೆಕೆಂಡ್ ಫ್ಲೋರ್ ICUದಿಂದ ಕೆಳಗಡೆ ಜಾರಿ ಬಿದ್ದೋ ಪರಿಸ್ಥಿತಿಯಲ್ಲಿದ್ದರು ಸರ್. ನಾನು 2 ಟೈಮ್ ಹತ್ತಿದ್ದೀವಿ, ಅಲ್ಲಿ ಕೂಡ ಕಾಲನ್ನ ಸ್ಲಿಪ್ ಆಗಿಬಿಟ್ಟಿದೆ. ಸೊ ಏನಾಗ್ತಾ ಇದೆ ಅಂದರೆ, ಲಿಫ್ಟು ನಮ್ಮದು ಮಿನಿಮಮ್ ಆಕ್ಸೆಸಿಬಿಲಿಟಿ 2016 ಆ್ಯಕ್ಟ್ 2016 ಕಾಯ್ದೆ ಒಳಗಡೆ ಕಡ್ಡಾಯವಾಗಿ ರ್ಯಾಂಪು, ವೀಲ್ ಚೇರು ಇರಬೇಕಂತ ಇದೆ. ಜೊತೆಯಲ್ಲಿ ಲಿಫ್ಟ್ ಇರಬೇಕಂತ ಇದೆ. ಇಲ್ಲಿ ಲಿಫ್ಟ್ನು ಕೆಲಸ ಮಾಡ್ತಾ ಇಲ್ಲ. ಸೊ ಎಷ್ಟು ಟೈಮ್ ವೆಯ್ಟ್ ಮಾಡೋದು, ಎಷ್ಟು ಟೈಮ್ ಇಲ್ಲಿ ಒಂದು ಲಿಫ್ಟ್ ಆಪ್ರೇಟರ್ ಸ್ಯಾಲ್ರಿ ಏನಾಗ್ತಾ ಇದೆ, ಲಿಫ್ಟ್ ಯಾಕೆ ಹಾಕಿದ್ದೀವಿ, ಅಷ್ಟು ಬಂಡವಾಳ ಯಾಕೆ ಆಗಬೇಕಾಗಿತ್ತು. ಮತ್ತು ನೋಡಿದ್ರೆ ಇಲ್ಲಿ ಎಲ್ಲ ವಾಶ್ರೂಮ್ ಇರ್ಬೋದು, ಸ್ಪೆಷಲಿ ವಾಶ್ರೂಮ್ ಅಂಗವಿಕಲರಿಗೆ ಆದರೆ ಜಾಗನೇ ಇಲ್ಲ. ಯಾವುದೇ ವಾಶ್ರೂಮಲ್ಲಿ ಹೋಗಿ ಸರ್, ಒಂದು ವೀಲ್ ಚೇರ್ ಇರಲ್ಲ, ಒಂದು ರ್ಯಾಂಪ್ ಇರಲ್ಲ, ಒಂದು ಯಾವುದು ಆಕ್ಸೆಸಿಬಿಲಿಟಿ ಇಲ್ಲ. ನೀರು ಸಮಸ್ಯೆ, ನೀರು ಜೊತೆಯಲ್ಲಿ ಲಿಫ್ಟ್ ಸಮಸ್ಯೆ ಮತ್ತು ರ್ಯಾಂಪು, ವೀಲ್ ಚೇರ್ ಸಮಸ್ಯೆ ನಮ್ಮ ಹಾಸ್ಪಿಟ್ಲಲ್ಲಿದೆ. ಇದು ಜಿಲ್ಲೆ ಆಸ್ಪತ್ರೆ ಇರೋ ಕಾರಣದಿಂದ ಬೇಗ ಇಲ್ಲಿ ನಮಗೆ ಸಪೋರ್ಟ್ ಮಾಡಬೇಕಂತ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವೇಳೆಯೇ ಲಿಫ್ಟ್ಗಳು ಸಿದ್ಧವಾಗಿದ್ದವು. ಆದರೆ ಲಿಫ್ಟ್ಗಳ ಕಾರ್ಯಾಚರಣೆಗೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಅನುಮತಿ ನೀಡಿರಲಿಲ್ಲ. ಆಸ್ಪತ್ರೆ ಸ್ವತ್ತಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಹಾಗೂ ಮಾಲೀಕತ್ವ ಕೇಳಲಾಗಿತ್ತು. ತಿಮ್ಮೇಗೌಡನ ಕೆರೆಯನ್ನು ಆಸ್ಪತ್ರೆಯನ್ನಾಗಿ ಮಾರ್ಪಾಡಿಸಲಾಗಿದೆ. ಇದರಿಂದ ಈವರೆಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ದಾಖಲೆಗಳನ್ನು ನೀಡಿರಲಿಲ್ಲ. ಲಿಫ್ಟ್ ಕಾರ್ಯಾಚರಣೆಗೆ ಚಿಕ್ಕಬಳ್ಳಾಪುರ ನಗರಸಭೆಯ NOC ಸಿಕ್ಕಿರಲಿಲ್ಲ. ಇದರಿಂದ ಲಿಫ್ಟ್ಗಳು ಕಳೆದ 10 ವರ್ಷಗಳಿಂದ ಬಳಸದೆ ತುಕ್ಕು ಹಿಡಿದಿವೆ. ಈಗ ಹೋರಾಟ ನಡೆಸಿರುವ ಚಿಕ್ಕಬಳ್ಳಾಪುರ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್ ಲಿಫ್ಟ್ ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದಾರೆ. ಬಂದ ತಕ್ಷಣ ಮೊದಲು ಲಿಫ್ಟ್ ಆಪ್ರೇಟ್ ಆಗ್ತಿರಲಿಲ್ಲ. ನಾನು ಯಾವಾಗ ಚಾರ್ಜ್ ತೊಗೊಂಡು ಅಲ್ಲಿಂದ 2 ಲಿಫ್ಟ್ನ ಆಪ್ರೇಟರ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಡೀತಾ ಇದ್ದು. ಮತ್ತು ಅದು ಸ್ವಲ್ಪ ಮೇಂಟೆನೆನ್ಸ್ ಬಂದಾಗ ನಾವು ಅವರು ಯಾರು ನಮಗೆ
ಲಿಫ್ಟ್ ಇನ್ಸ್ಟಾಲ್ ಮಾಡಿದ್ರು ಅವ್ರ ಗಮನಕ್ಕೆ ತಂದಾಗ ಅವರು ಮೊದಲನೇದು ಹೇಳಿದ್ರು, ಸರ್ ಇದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟ್ ಮಾಡಬೇಕು ಮತ್ತು ಅವ್ರು ವರದಿ ಕೊಟ್ಟಾದ್ಮೇಲೆ ಮತ್ತೆ ನಾವು ಮೇಂಟೆನೆನ್ಸ್ ಮಾಡಿ ರೀ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಪ್ರಕಾರ ನಾವು ಸರ್ಕಾರದ ಗಮನ ತಂದಾದ್ಮೇಲೆ ಸ್ವಲ್ಪ ಕೆಲವೊಂದು ಟ್ಯಾಕ್ಸ್ ರಿಸಿಪ್ಟ್ ಪೇಯ್ಡ್ ಆಗಬೇಕಿತ್ತು. ಅದನ್ನ ನಾವು ಮುನ್ಸಿಪಲ್ ಕಮಿಷನರ್ ಆಫೀಸ್ಗೆ ಕಳಿಸಿ ಅಲ್ಲಿಂದ ಟ್ಯಾಕ್ಸ್ ರಿಸಿಪ್ಟ್ ವಿನಾಯಿತಿ ತೊಗೊಂಡಾದ್ಮೇಲೆ ಇವಾಗ ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಂದರೆ 2-3 ದಿನದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇದೇ ನಾವೇನು ಹೇಳಿದ್ವಿ, ನಾವು ಮೊದಲು ಮೇಂಟೆನೆನ್ಸಲ್ಲಿದ್ದಾಗ ಈ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಜನರೇಟರ್ ಬಂದು ಇನ್ಸ್ಪೆಕ್ಟ್ ಮಾಡಿ ಅವರು ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು. ಅದರಲ್ಲಿ ಕೆಲವೊಂದು ದಾಖಲೆಗಳು ಕೊಡಬೇಕಾಗಿತ್ತು. ನಾವು ಆ ದಾಖಲೆಗಳನ್ನ ಇವಾಗ ಸಬ್ಮಿಟ್ ಮಾಡಿದ್ದೀವಿ. ಇಮಿಡಿಯೇಟ್ 2-3 ದಿನದಲ್ಲಿ ಈ ಲಿಫ್ಟ್ ಆಪರೇಷನ್ ಸ್ಟಾರ್ಟ್ ಆಗ್ತದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಸಕಾಲಕ್ಕೆ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮಾಲೀಕತ್ವದ ಬಗ್ಗೆ ದಾಖಲೆ ಪಡೆಯದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಲಿಫ್ಟ್ ಕಾರ್ಯಾಚರಣೆ ಮಾಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.